ಈ ಕರಿನ ಮನೆಯಿಂದ ಓಡಿಸ್ಬೇಕು. ಏನು ಮಾಡೋಣ ಅಂತ ಯಾವಾಗಿಂದ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ಅವಳು ನಮ್ಮ ಚೈತ್ರಿ ನೋಡಿದ್ರೆ ಅವಳು ಒಳ್ಳೆಯವಳು, ಹಂಗೆ ಹಿಂಗೆ, ಅಯ್ಯೋ ಏನೇನೋ ಹೇಳ್ತಾ ಇವಳೆ. ಮನೆ ಬಿಟ್ಟು ಕಳ್ಸೋಕ್ಕಂತೂ ಅವಳು ತಯಾರಿಲ್ಲ. ನಾನು ಸುಮ್ಮನಿರೋಣಂದ್ರೆ ನನಗೆ ಸುಮ್ಮನೆ ಆಗಕ್ಕಾಗಲ್ಲ. ಯಾವುದನ್ನ ಒಂದು ಅಂದ್ಕೊಂಡಿರೋ ಕೆಲಸ ಮಾಡಿ ಮುಗಿಸೋತಕ್ಕ ನನಗೆ ಸಮಾಧಾನ ಇಲ್ಲ. ಏನು ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಈಗ ನಮ್ಮ ಲವಕುಶ ಏನು ಅಜ್ಜಿ ಏನು ಟೆನ್ಷನ್ ತಗೋಬೇಡ, ನೀನು ಸುಮ್ಮನೆ ಬಂದು ನಮ್ಮ ತಗಿರಜ್ಜಿ ಅಂತ ಅವ್ರು ಹೇಳ್ತಾರೆ. ಆದರೆ ನನಗೆ ಸುಮ್ಮನೆ ಇರೋಕ್ಕೆ ಇಷ್ಟನೇ ಇಲ್ಲ. ಯಾಕಂದರೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಇವಳಿಗೆ ಸರಿಯಾಗಿ ಆಗಬೇಕು ಅಂತ ನಾನು. ನೋಡಿ ನಮ್ಮ ಮಾತಿಗೆ ಬೆಲೆನೇ ಕೊಡ್ತಿಲ್ವಲ್ಲ. ನಮ್ಮ ಚೈತ್ರ ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಅವನು ನಮ್ಮ ವರ್ಷ ನಮ್ಮ ಚೈತ್ರ ಹೇಳ್ದಂಗೆ ಕುಣಿತಾನೆ, ಚೈತ್ರ ಹೇಳ್ದಂಗೆ ಕುಣಿತಾ ಇದ್ದಾನೆ. ಅದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನಂದ್ರೂ ಮನೆಯಿಂದ ಹಸಿ ಕಳಿಸಲ್ಲ ಅಂತ ಹೇಳ್ತಾ ಇದ್ದಾರೆ ಇರು ತಮ್ಮ. ಇವಳು ಬೋಲ್ ಹಾಸಿ ಕೆಟ್ಟವಳು. ಯಾಕಾನ ಇತ್ತೀಚೆಗೆ ಯಾಕೆ ಇಂಥ ಕೆಟ್ಟ ಬುದ್ಧಿ ಕಲಿಸಲ್ಲ? ಲಚ್ಚನ್ ಕೆಟ್ಟ ಬುದ್ಧಿ ಒಂದು ಒಳ್ಳೆ ಬುದ್ಧಿ ಇಲ್ಲ. ಒಳ್ಳೆ ಬುದ್ಧಿ ಕಲ್ತ್ರೆ ಬಿಡಪ್ಪ ಅನ್ಬೋದು. ಅವಳೇನಾನ ಒಳ್ಳೆಯವಳಾಗಿದ್ರೆ ಬಿಡತ್ತ ಕರ್ಕೊಂಬಂದು ಹೇಳ್ತೀನಿ ಇಚ್ಚಂಬ್ಲಿ ಏನ ಕಷ್ಟ. ಮನುಷ್ಯರಿಗೆ ಮನುಷ್ಯ ಆಗಬೇಕು, ಮನುಷ್ಯರು ನಂಬಬೇಕು ಅಂತ ಅನ್ಕೊಂತಿದ್ದೆ ನಾನು. ಅವ್ರವ್ರಿಗೆ ಬೀಳಬೇಕು, ಅವ್ರವ್ರೇ ಗುದ್ದಾಡಬೇಕು, ಅವ್ರವ್ರೇ ಗುದ್ದಾಡ್ಕೊಂಡು ಅವ್ರವ್ರೇನೆ ಇದು ಮಾಡ್ಕೊಬಿಡ್ಬೇಕು. ಹಂಗಾದ್ರೆ ಇದು ಚೆನ್ನಾಗಿರೋದು. ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಈಗ ನಮ್ಮ ಚೈತ್ರೇನೆ ಅವಳನ್ನ ಮದ್ದು ವಾರ ಕಳಿಸ್ಬೇಕು, ಹಂಗಾಗ್ಬೇಕು. ಹಂಗೇನೋ ಒಂದು ಮಾಡ್ಬೇಕಲ್ಲ ನಾನು. ನಮ್ಮ ಅಜ್ಜಿ ಡೀಪಾಗಿ ಯೋಚನೆ ಮಾಡ್ತಾಯ್ತಲ್ಲ ಅಲ್ಲಿ ಕೂತ್ಕೊಂಡು. ಅವಾಗಿಂದ ನೋಡ್ತಾ ಇದ್ದೀನಿ ಏನೋ ಯೋಚನೆ ಮಾಡ್ತೈತೆ ಶಿವಾನಿ. ಕರಿಯಮ್ಮ ಬಂದು ಮನೆಯಾಗವಳಲ್ಲ, ಅದಕ್ಕೆ ಅವಜ್ಜಿ ಒಂಥರ ಸಿಟ್ಟು. ಅದಕ್ಕೆ ಏನೋ ಯೋಚನೆ ಮಾಡ್ತೈತೆ. ನಡಿ ನೋಡೋಣ ನಾವು ಸಾಧ್ಯವಾದರೆ ಏನಾದರೂ ಸ್ವಲ್ಪ ಐಡಿಯಾಸ್ ಕೊಡೋಣ. ಮತ್ತೆ ಅವಜ್ಜಿಗೆ ಅದೇ ಸಿಟ್ಟು. ನೋಡಪ್ಪ ಹೆಂಗೆ ಬಂದು ಇಂಥವಳನ್ನ ಮನೆಯಾಗ ಇದ್ದಾಳಲ್ಲ ಅಂತ ಹೇಳಿ ಅದಕ್ಕೆ ಅವಜ್ಜಿ ಸಿಟ್ಟು. ನೆನ್ನೆ ಸಾಲೇನೆ ವಯಸ್ಸೋಗಿರೋರನ್ನ ಒಳಗೆ ಬಿಡ್ಕೋಬಾರ್ದು, ತೆಟ್ಟೆ ಚಂಬು ಲೋಟು ಎಲ್ಲನ ಬೇರೆ ಕೊಡಬೇಕು ಅಂತ ಹೇಳ್ಕೊಡಾಳಂತೆ. ನೋಡಪ್ಪ ಇಂಥಳಿದು ಬಿಟ್ರೆ ಮನೆ ಉದ್ಧಾರ ಅದೇನೆ. ಪಾಪ ಅವಜ್ಜಿ ಎಷ್ಟು ಅಚ್ಚುಕಟ್ಟಾಗೈತೆ. ಆವಜ್ಜಿ ನೊಂದವಳಂದ್ರೆ ಅವಳು ಉದ್ಧಾರ ಆಗಲ್ಲ ಬಿಡು. ಆವಜ್ಜಿ ಅಷ್ಟು ಆರೋಗ್ಯವಾಗಿರೋದಕ್ಕೆ ಎಷ್ಟು ದಿನ ಇರೋದು, ಇಲ್ಲಾಂದರೆ ಎಷ್ಟು ದಿನ ಇರ್ತಿರ್ಲಿಲ್ಲ ಅವರು. ಎಷ್ಟು ಆರೋಗ್ಯವಾಗಿ ಎಷ್ಟು ಚೆನ್ನಾಗವ್ರೆ. ಅವಜ್ಜಿಗೆ ಏನೊಂದು ಕಾಯಿಲಿಲ್ಲ ಕಾಸಲಿಲ್ಲ ನೋಡಿ ಹೆಂಗೆ ಹೇಳವ್ರೆ. ನಾವೊಂದು ದಿವಸ ಅದನ್ನ ಯೋಚನೆ ಮಾಡಿಲ್ಲ ನೋಡಪ್ಪ. ಎಂತೆಂತ ತಂದಿಕ್ತಾರೆ ಜನ ಅಲ್ವೇ. ಮನೆಯಾಗೆ ಜಗಳ ಮಾಡ್ಕೊಂಬ್ಲಿ, ಮನೆಯಾಗೆಲ್ಲ ಗುದ್ದಾಡ್ಕೊಂಬ್ಲಿ ಅಂತ ಎಂತೆಂತ ತಂದಿಕ್ತಾರೆ ಪುಣ್ಯಾಕ. ಏನೋ ಯೋಚನೆ ಮಾಡ್ತೈತೆ, ಕೇಳೋಣ ಬಾಯಿಲಿ. ಕೇಳಿದ್ರೆ ಗೊತ್ತಾಗುತ್ತೆ. ಅವಜ್ಜಿ ಆ ಕಡೆಗೆ ಈ ಕಡೆ ಓಡಾಡ್ತಾ ಇರೋದು ನೋಡಿದ್ರೆ ಅನ್ನಿಸ್ತೈತೆ ಏನೋ ಸ್ಕೆಚ್ ಆಗ್ತಾ ಐತೆ ಅಂತ. ಇಷ್ಟಂತೂ ಸಖತ್ತು ಸಿಟ್ಟು ಬಂದ್ಬಿಟ್ಟೈತೆ ಅವಜ್ಜಿ ಮಕ ನೋಡು. ಆ ಕಡೆಯಿಂದ ಈ ಕಡೆ ಸ್ವಲ್ಪ ಕುತ್ಕೊಂಬತ್ತೆ, ಎದ್ದಾಡುತ್ತೆ, ಓಡಾಡುತ್ತೆ. ಅಯ್ಯೋ ಏನೋ ಯೋಚನೆ ಮಾಡ್ತೈತೆ ಪುಣ್ಯಾಕ. ನಾವು ಏನಾದರೂ ಸ್ವಲ್ಪ ಐಡಿಯಾಸ್ ಕೊಡಬೇಕು. ಅದೇನು ಮ್ಯಾಟ್ರ್ ಫಸ್ಟ್ ತಿಳ್ಕೊಂಬನ, ಏನು ಯೋಚನೆ ಮಾಡ್ತೈತೆ ಅಂತ ತಿಳ್ಕೊಂಡು ಆಮೇಲೆ ಅದೇನು ಐಡಿಯಾ ಕೊಡಬೇಕು, ಅದೇನು ಸಹಾಯ ಮಾಡೋದಿದ್ರೆ ಸಹಾಯ ಮಾಡೋದು. ಏನಾದರೂ ನಾವು ನೋಡೋಣ. ಪಾಪ ಅವಜ್ಜಿ ನಾವು ಬೇರೆ ಬಂದಿದ್ದೀವಿ ಅಂದಂಗಿಂದನೂ ಭಾಳ ಬೇಜಾರಾಗೈತೆ. ನಮ್ಮ ಅಜ್ಜಿ ಒಳ್ಳೇದು ಕಣಪ್ಪ ಪಾಪ. ಇಲ್ಲಿಗೆ ಹೋಗ್ತಾ ಇದ್ರೆ ಪುಣ್ಯಾಕ ಅಲ್ಲಿ ನಮ್ಮ ಅಜ್ಜಿ ಏನೋ ಯೋಚನೆ ಮಾಡ್ತಾ ಐತೆ. ಅದಕ್ಕೆ ಏನಜ್ಜಿ ಅಂತೇಳಿ ಕೇಳೋಣ ಅಂತೇಳಿ ಹೋಗ್ತಾ ಇದ್ವಿ. ಇವ್ರ ಮನೆ ಹತ್ರ ಇದ್ರ ಪಾಪರ್ ಮಲ್ಕೊಂಡ್ರು, ಮಲಗಿಸಿ ಇವಾಗಿನ ಹೋಗೋಣ ಅಂತ ಹೋಗ್ತಾ ಇದ್ದೆ. ನೀನು ಎಲ್ಲಿಗೆ ಹೋಗ್ತೀಯ ಮಾತ್ರ? ನಾನೆಲ್ಲಿ ಹೋಗೋಣಪ್ಪ, ನಾನಿಲ್ಲೇ ಸುಮ್ಮನೆ ಬಂದೆ. ನಿಮ್ಮ ಮನೆ ಹತ್ರ ಹೋಗೋಣ ಅಂತ ಗೊತ್ತಿದ್ದೆ, ನೀವೇ ಬಂದ್ರಲ್ಲ. ಏನು ಮಾತಾಡ್ಸಕ್ಕೆ ಅಲ್ಲಿ ನೋಡಲ್ಲ ಅಲ್ಲಿ ಹಿಂದೆ ತಿರುಗಿ ಅಲ್ಲಿ ಜಯಜ್ಜಿ ಏನೋ ಯೋಚನೆ ಮಾಡ್ತಾ ಐತೆ. ಅದಕ್ಕೇನೆ ಅದೇನು ಕೇಳೋಣ ಅಂತ ಹೋಗ್ತಾ ಇದೀವಿ. ಓ ಹೌದಲ್ವೇ, ಏನೋ ಯೋಚನೆ ಮಾಡ್ತೈತೆ ಅಷ್ಟು ಡೀಪಾಗಿ. ಏನೋ ಗೊತ್ತಿಲ್ಲ. ಅದಕ್ಕೆ ನೋಡಿವ ಏನೋ ಯೋಚನೆ ಮಾಡ್ತೈತಲ್ಲ ನಮ್ಮ ಅಜ್ಜಿ ಅವಾಗಿಂದನ. ಕೇಳೋಣ ಏನು ಎತ್ತ ಅಂತೇಳಿ ಅದಕ್ಕೆ ನಾನು ಶಿವಾನಿ ಇಬ್ರು ಹೋಗ್ತಿದ್ವಿ ಹಿಂಗೆ ಕೇಳೋಣ ಅಂತೇಳಿ. ಬಾ ಶಿವಾನಿ ಹೋಗೋಣ ಅಂತೇಳಿ ಇಬ್ರು ಮಾತಾಡ್ಕೊಂಡು ಬಂದ್ವಿ. ಬಾ ಹೋಗಿ ಆಮೇಲೆ ಮನೆ ಹತ್ರ ಹೋಗೋಣ. ನಮ್ಮ ಮನೆ ಹತ್ರ ಬರೋಣ ಅಂತ ಗೊತ್ತಿದ್ದ, ಬೇಜಾರಾಯ್ತಾ ಅದಕ್ಕೆ ತೆಗಿ ಅಕ್ಕರ ಮನೆ ಹತ್ರ ನಾವು ಹೋಗಿ ಬರೋಣ, ಗುಂಡನಾದ್ರು ಮಾತಾಡಿಸ್ಕೊಂಬರೋಣ ಅಂತ ಬಂದೆ. ಅಂಥದ್ದು ಯೋಚನೆ ಮಾಡೋ ಅಂಥದ್ದು ಏನಾಗೈತಿ ಇವಜ್ಜಿಗೆ? ಅಂಥದ್ದು ಏನನ್ನ ಅಷ್ಟು ಟೆನ್ಷನ್ ಇಲ್ವಲ್ಲ ಅಕ್ಕ? ಟೆನ್ಷನ್ ಇಲ್ಲ ಕಣೆ. ಅವಳು ಈ ಕವನರ್ ಮನೆಯಾಗಿದ್ಲಲ್ಲ ಆ ಕರಿಯಮ್ಮ ಬಂದು ಇಲ್ಲಿ ಸೇರ್ಕೊಂಡವಳೆ. ಅದಕ್ಕೆ ಅವಳು ನೋಡಿಸ್ಬೇಕು ಅಂತ ನಮ್ಮ ಅಜ್ಜಿ. ಅವಳು ಯಾಕೆ ಬಂದಿಲ್ಲಿರೋದು ಅಂತ ನಮ್ಮ ಅತ್ತೆ ಹತ್ರ ಗಲಾಟೆ. ನಾವು ಬೇರೆ ಬೇರೆ ಬಂದಿದ್ದಕ್ಕೂ ಅದಕ್ಕೂ ಅವಜ್ಜಿ ಸಿಟ್ಟು. ನೋಡ ಯಾರನ್ನೋ ಬೇರೆಯವ್ರನ್ನೆಲ್ಲ ಕರ್ಕೊಂಬಂದು ಇಟ್ಕೊಂಡ್ಲು. ನನ್ನ ಮಕ್ಕಳು ಮೊಮ್ಮಕ್ಳನ್ನ ಮಾತ್ರ ಬೇಡ ಅಂತೇಳಿ ಕಳಿಸಿದ್ಲಲ್ಲ. ನಮ್ಮ ಮೊಮ್ಮಕ್ಳಿದ್ರೆ ಸಹಿಸ್ಕೊಂಬಲ್ಲ, ಇವಳು ಯಾವಳ ಬಂದು ನಮ್ಮ ಮನೆಯಾಗವಳೆ ಅಂತೇಳಿ ನಮ್ಮ ಅಜ್ಜಿಗೆ ಅದು ಸಿಟ್ಟು. ಇವಳು ಯಾವಳ ಬಂದವಳಲ್ಲ, ನಮ್ಮ ಮನೆಯಾಗ ಇರಬಾರ್ದು, ನಮ್ಮ ಮನೆಯಾಗ ಇರಬಾರ್ದು ಅಂತ ಅಜ್ಜಿಗೆ ಸಿಟ್ಟು. ಮತ್ತೆ ಅವಳೇನು ಹಿಂದಾಳಲ್ಲ ಮುಂದಾಳಲ್ಲ, ಯಾಕಿರ್ಬೇಕು ಹೇಳು.
ನೆನ್ನೆ ಆಲೆ ಮಂದಾರ ಹೆಂಗೆ ಹೇಳ್ಕೊಡಾಳಂತೆ ಋತುವಾಕೋಗೆ ತೆಟ್ಟೆ ಚಂಬು ಲೋಟ ಎಲ್ಲನ ಬೇರೆ ಕೊಡಬೇಕು, ವಯಸ್ಸಾಗಿರೋರ್ಗೆ ಬೇರೆ ಕೊಡಬೇಕು, ಹೊರಗೆ ಕುಂಡ್ರಿಸ್ಬೇಕು, ಒಳಗೆ ಬಿಟ್ಕೋಬಾರ್ದು ಅವ್ರಿಗೆ. ಮತ್ತೆ ನೀವು ಎಲ್ಲನ ಅವ್ರಿಗೆ ಮಾತಾಡಿಸ್ಬಾರ್ದು, ಮಕ್ಕಳನ್ನೆಲ್ಲ ಕೊಡಬಾರ್ದು ಎತ್ಕಮಕ್ಕೆ ಅಂತ ಹೇಳಿ ಹೇಳ್ಕೊಡಾಳಂತೆ, ಒಳಕ್ಕೆಲ್ಲ ಬಿಟ್ಕೋಬಾರ್ದು ಅಂತ. ನೋಡಮ್ಮ ಹಿಂಗೆ ಹೇಳ್ಕೊಡೋದು. ನಾವು ಯಾವತ್ತೂ ಅಂತ ನಮ್ಮ ಮನಸ್ಸಿನ ಬಂದೇ ಇಲ್ಲ. ನಮ್ಮ ಹೆಂಗೆ ಹೇಳ್ಕೊಟ್ಟವಳೆ, ಇಂಥವೇ ಹೇಳ್ಕೊಟ್ಬಿಟ್ರೆ ಯಾರನ್ನ ನೋಡಿ ಕಲಿದಿಲ್ದಾರು ಇಂಥವ್ರು ನೋಡಿ ಕಲಿಬೇಕಾಗುತ್ತೆ. ಏನಜ್ಜಿ ಅವಾಗಿಂದ ಏನೋ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ, ಆ ಕರಿನ ಮನೆಯಿಂದ ಹೆಂಗ್ ಓಡ್ಸೋಣ ಅಂತ ಯೋಚನೆ ಮಾಡ್ತಿದ್ದೆ ಪುಣ್ಯ. ಅವಳು ನಿಂತು ಈ ಮನೆಯಾಗ ಉಳಿಸ್ಬಾರ್ದು, ಹೆಂಗ್ ಕಳ್ಸೋಣ ಅಂತ ಯೋಚನೆ ಮಾಡ್ತಿದ್ದೆ. ಅವಳನ್ನು ಕಳ್ಸೋಕೆ ಯೋಚನೆ ಮಾಡ್ತಿದ್ದ. ನಾವು ಅದಕ್ಕೆ ಏನೋ ನಮ್ಮ ಅಜ್ಜಿ ಅವಾಗಿಂದಾನ ಕುತ್ಕೊಂಬತ್ತೆ ಎದ್ದಾಳತ್ತೆ ಓಡಾಡತ್ತೆ ಏನೋ ಯೋಚನೆ ಮಾಡ್ತಾ ಇತ್ತಲ್ಲ ಅನ್ಕಂಡೆ. ಏಮ್ಮ ಶಿವನಿಮ್ಮ ನೀವೇನೇ ನನಗೆ ಏನಾದ್ರೂ ಒಂದೊಳ್ಳೆ ಐಡಿಯಾ ಕೊಡ್ರಿ. ಮಂದಾರಮ್ಮ ನಿನ್ಗೆ ನನಗೆ ಗೊತ್ತಿದೆ, ನೀನು ಹೇಳು. ಅವಳನ್ನ ಮನೆಯಿಂದ ಹಸಿಗೆ ಓಡಿಸ್ಬೇಕು. ಆದ್ರಾಗೂ ನಮ್ಮ ಋತುನು ನಮ್ಮ ಚೈತ್ರನೇ ಇಬ್ರು ಅವಳನ್ನ ಬ್ಯಾಗ್ ತೆಗೆದು ಹೊರಕ್ಕೆ ಎಸಿಬೇಕು. ಹಂಗಾಗಬೇಕು, ನಾನು ನೋಡ್ಬೇಕು ನಾನು ಅಂಬದೇ ನನ್ನ ಆಸೆ. ಅದಕ್ಕೇನೆ ನೀನೇನಾದ್ರೂ ಮಾಡಿ ಒಂದೊಳ್ಳೆ ಐಡಿಯಾ ಕೊಡಮ್ಮ. ಅಂಥದ್ದೇನಾದ್ರೂ ಇದ್ರೆ ನನಗೊಂದೊಳ್ಳೆ ಐಡಿಯಾ ಕೊಡ್ರಿ. ಆ ಥರ ಐಡಿಯಾ ಏನು ಅಕ್ಕ? ಏನಾದರೂ ಗೆಸ್ ಮಾಡೆ. ಅವಳು ಏನಾದರೂ ಕಳ್ತನ ಮಾಡಬೇಕು ಮನೆಯಾಗೆ. ಮಾಡೇ ಮಾಡ್ತಾಳೆ ಬಿಡಜ್ಜಿ. ಈಗ ನಾವು ಅದನ್ನೆಲ್ಲ ಐಡಿಯಾ ಮಾಡೋದಕ್ಕಿನ್ನ ಅವಳು ಮಾಡೇ ಮಾಡ್ತಾಳೆ ಕಳ್ತನನ. ಅವಳು ಬುಲ್ ಕಳ್ಳಿ. ಇವ್ರ ಮನೆಯಾಗೇನೆ ಬುಲ್ ಕಳ್ತನ ಮಾಡಾಳಂತೆ. ಕವನ ಕರ್ಮನೆಗೂ ಪ್ರೀತಿಯ ಕರ್ಮನೆಗೂ ಎಲ್ಲ ಸಖತ್ತು ಕಳ್ತನ ಮಾಡಾಳಂತೆ. ಅವ್ರು ಹೇಳ್ತಾರಲ್ಲ, ಅಯ್ಯೋ ಕಳ್ಳಿ, ಅವಳು ಕೈ ಬಾಯಿ ಎರಡೂ ಚೆನ್ನಾಗಿಲ್ಲ, ಒಳ್ಳೆಯವಳಲ್ಲ ಅವಳು, ಅವಳೆಲ್ಲ ಬರೀ ಕಳ್ತನ ಅಂತ ಕೆಲಸನೇ ಅವಳದು, ಒಳ್ಳೆ ಬುದ್ಧಿ ಇಲ್ಲ ಅವ್ರ ಹತ್ರ ಅಂತೇಳಿ ಅವರೇ ಹೇಳ್ತಾರಲ್ಲ. ಬಿಡು, ಯಾಕೆ ನೀನು ಟೆನ್ಷನ್ ತಗೊಂತೀಯ? ಇಲ್ಲ ನಾನು ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ಇಲ್ಲ ನಾನು ಸುಮ್ಮನಂತೂ ಇರಲ್ಲ, ಅವಳಿಗೆ ಸರಿಯಾಗಿ ಮಾಡಿ ತೋರಿಸ್ಲೇಬೇಕು. ನನಗಂತೂ ತಡ್ಕೊಂಬಕ್ಕಾಗ್ತಾ ಇಲ್ಲ. ನನಗೆ ಆ ಚೈತ್ರಿ ಹೇಳಿದ್ರೆ ಕೇಳಂಗಿಲ್ಲ ಅವಳು. ಏನು ನೀನು ಏನು ಮಾಡ್ತೀಯತಿ ಅಂತ ನನಗೆ ಇದು ಮಾಡ್ತಾಳೆ, ಎಷ್ಟು ಹೇಳಿದ್ರು ಕೇಳಂಗಿಲ್ಲ. ಅದಕ್ಕೆ ನಾನು ಏನಾರ ಒಂದು ಮಾಡೋಣ ಅಂತ ಇದ್ದೀನಿ. ಅಂತಾರೆ ಹಂಗೆ ಮಾಡಿದ್ರೆ ಕಣಮ್ಮ, ಏನಲ್ಲಿ ನಾವು ಕೆಟ್ಟಾರಾದ್ರೂ ಪರವಾಗಿಲ್ಲ, ನಮ್ಗೇನಾದ್ರೂ ಪರವಾಗಿಲ್ಲ, ಹಂಗೆ ಮಾಡ್ಯಾರ್ಗೆ ಹಂಗೆ ಮಾಡಿ ತೋರಿಸಿದ್ರೇನೆ. ಮತ್ತೆ ಅಜ್ಜಿ, ಮತ್ತೆ ತನ್ವಿ ಮದುವೆಗೂ ಮಾನು ಮದುವೆಗೂ ಮಾಡಿಸಿರೋ ಅಂಥ ಒಡವೆ ಎಲ್ಲ ಅಲ್ಲೇ ಐತೆ. ಅದಕ್ಕೇನೆ ಅದನ್ನೆಲ್ಲ ಏನಿದ್ರು ನೀನು ತೆಗೆದುಬಿಟ್ಟು ಅವಳು ಬ್ಯಾಗ್ ಒಳಗಡೆ ಇಟ್ಬಿಡು. ನಿನಗೆ ಗೊತ್ತಲ್ಲ ಎಲ್ಲೈತೆ ಬೀಗ, ಎಲ್ಲಿ ಇಕ್ತಾರೆ ಏನು ಎತ್ತ ಅಂತ ಎಲ್ಲ ಗೊತ್ತೈತೆ. ಆ ಒಡವೆ ಎಲ್ಲ ಏನಿದ್ರು ಚೈತ್ರ ಅತ್ತೆ ಹತ್ರ ಐತೆ. ಅದನ್ನೆಲ್ಲ ತೆಗೆದು ಅವಳು ಬ್ಯಾಗ್ ಒಳಗಡೆ ಇಡು. ನೋಡ್ತಾರೆ, ನೋಡ್ಬಿಟ್ಟು ಅವರೆಲ್ಲ ಸರಿಯಾಗಿ ಗಲಾಟೆ ಮಾಡಿ ಕಳಿಸ್ತಾರೆ. ನಂಗೆ ಮಾಡು. ಒಡವೆ ಎಲ್ಲ ಮಾಡಿಸಿರೋ ಜುಮ್ಕಿ ಓಲೆ ಇಬ್ರಿಗೂ 2 ಸೆಟ್ ಮಾಡಿಸಿದ್ರು. 2 ಸೆಟ್ಟ ಕಿವಿ ಓಲೆ 2 ಸೆಟ್ಟು ಮಾಡಿಸಿದ್ರು. ಜುಮ್ಕೆನ ಅವಳಿಗೊಂದು ಜೊತೆ ಇವಳಿಗೊಂದು ಜೊತೆ ಡೈಲಿ ಯೂಸು ಉಂಗುರ ಎಲ್ಲ ಮಾಡಿಸಿದ್ರು. ಒಡವೆ ಇಬ್ರಿಗೂ ಒಂದೊಂದು ಜೊತೆ ಒಂದೊಂದು ಅಂತ ಮಾಡಿಸಿದ್ರು. ಕಿವಿ ಓಲೆ ಎಲ್ಲ ಮಾಡ್ಸವ್ರೆ. ಅವೆಲ್ಲ ಇದ್ದಾವೆ. ಸೈಡ್ ತಗ್ಲಾಕಂತಾರಲ್ಲ ಮಾಟಿ, ಅವು ಇದ್ದಾವೆ. ಅವನ್ನೆಲ್ಲನ ತೆಗೆದ್ಬಿಟ್ಟು ನೀನು ಅವಳು ಬ್ಯಾಗ್ ಒಳಗೆ ಇಕ್ಕು. ಬ್ಯಾಗ್ ಒಳಗೆ ಇಕ್ಕಿ ಹುಡ್ಕಾಡ್ತಾರೆ, ಸಿಗೆ ಬೀಳ್ತಾರೆ, ಅವಾಗ ಹಾಕ್ತಾರೆ ಅವರೇ ಹೊರಗೆ ತೆಗೆದು. ಹಂಗೆ ಮಾಡು ಸುಮ್ಮನೆ. ನಂಗೆ ಮಾಡೇ ಸರಿ ಹೋಗುತ್ತೆ. ಮಾಡಜ್ಜಿ. ನಾನು ಹಂಗೆ ಅಂದ್ಕೊಂಡೆ, ಏನಾದರೂ ಕಳ್ತನ ದಾರಪ್ಪ ಓರಿಸ್ಬೇಕು ಇವಳ ಮೇಲೆ, ಹಂಗಾದ್ರೆ ಇವರು ಹೊರಕ್ಕೆ ಹಾಕೋದು ಅಂತ ನಾನು ಹಂಗೆ ಅಂದ್ಕೊಂಡೆ. ತಿರ್ಗ ಯಾತಿಕ್ಕನಪ್ಪ ಅಂತದ್ದಂತ ಯೋಚನೆ ಮಾಡ್ತಿದ್ದೆ. ಹಂಗಾದ್ರೆ ಇವರ ಒಡವೆನ ಇಕ್ತೀನಿ. ಅಲ್ಲ ಇವಳು ಆಮೇಲೆ ತಗೊಂಡು ಎತ್ಲಾಗನ ಎದ್ರೆ ಏನು ಮಾಡ್ತೀಯ? ಅಲ್ಲ ನಾನು ಇದ್ರಾಗ ಆಟ ಆಡಕ್ಕೆ ಹೋಗಿ ಆಮೇಲೆ ಈಗ ಯಾರದೇ ಆಗಲಿ ಈಗ ನಮ್ಮದೇ ತಾನೇ ಅದನ್ನು ಒಡವೆ ಹೊಸ್ತಾ ಹೋದ್ರೆ ನಮ್ಮದೇ ಹೋಗುತ್ತಲ್ಲಪ್ಪ ಅಂಬೋದೆಲ್ಲ ಒಂದು ಕಡೆಗೆ ತಗೊಂಡೋಗಲ್ಲ. ಹೇಳ ಅವಳಿಗೆ ಗೊತ್ತಿರಲ್ವಲ್ಲ. ಮತ್ತೆ ಅವಳಿಗೆ ಗೊತ್ತಿರಲ್ಲ. ಅವಾಗ ಇವಳೆ ತಂಡಿರೋದು ಅಂತ ನೀನು ಹೇಳು. ಆವಾಗ ಗೊತ್ತಾಗುತ್ತೆ ಸರಿಯಾಗಿ. ಅವಳನ್ನ ಅವರೇ ಹೊರಕ್ಕೆ ದಬ್ಬಬೇಕು. ನಡಿಯ ನೀನು ಕಳ್ಳಿ, ನೀನು ಒಳ್ಳೆಯವಳಲ್ಲ ಅಂತೇಳಿ ಅವರೇ ಹೊರಕ್ಕೆ ದಬ್ಬಬೇಕು. ಹಂಗೆ ಆಗಬೇಕು. ಹಂಗೆ ಹಾಗೆ ಆಗುತ್ತೆ. ಅಲ್ಲ ಅವಳು ನಾಳೆನೆ ಬಂದವನಂತೆ. ಅವಳೇನೋ ಕರಿ ತಮ್ಮ ಏನೋ ಬೆಳಿಗ್ಗೆ ಏನೋ ಅವಳು ತನ್ನಿ ಅವನ ಜೊತೆ ಮಾತಾಡ್ತಿದ್ಲಂತೆ. ಯಾವಂದ್ಕೊಟ್ಟ ನಾನು ಮಾತಾಡ್ಕೊಂಬ್ಲಾಡು. ಹೇಳ್ದಂಗೆ ಕೇಳಲಿಲ್ಲ ಅಂದರೆ ನಾವು ಯಾರಿಗೂ ಯಾತಿ ಹೇಳೋಕ್ಕಾಗಲ್ಲ ಕಣಮ್ಮ. ಹೇಳ್ದಂಗೆ ಕೇಳೋರ್ಗಾದ್ರೆ ಹೇಳ್ಬೋದು, ಕೇಳ್ದಿಲ್ದಾರ್ಗೆ ಹೇಳ್ಟೊಳಿರುವ ಅಷ್ಟೇ. ನಾವು ಯಾರಿಗೂ ಯಾತಿ ಹೇಳಲ್ಲ. ಹೆಂಗಾರ ಮಾಡ್ಕೊಂಡು ಹಾಳಾಗಿ ಹೋಗ್ಲಾಡು. ಇವಾಗ ಅವಳು ಮನೆಯಿಂದ ಓಡಿಸ್ಬೇಕು ಅವಳನ್ನ. ಅವಳು ಒಳ್ಳೆಳಲ್ಲ. ಅವಳು ಇಲ್ಲದ್ದೆಲ್ಲ ತರ ತೆಗಡಿ ತಂದಿರ್ತಾಳೆ ಅಂತ. ಅವಳನ್ನ ಕರ್ಕೊಂಬಂದು ಮನೆಯಾಗ ಇಕ್ಕೊಂಡವ್ರಲ್ಲ, ಅವಳು ಇರ್ಕೊಡ್ದ ಮನೆಯಾಗ. ನನಗೆ ಅದೇ ಇರೋದು, ಅವಳನ್ನ ಇಲ್ಲಿಂದ ಓಡಿಸ್ಬೇಕು ಅಂಬೋದೇ ಇರೋದು. ಅಷ್ಟು ಮಾಡಜ್ಜಿ, ಅಷ್ಟು ಮಾಡಿದ್ರೆ ಅವರೇ ಹೊರಗೆ ಕಳಿಸ್ತಾರೆ. ಏನೋ ಅಯ್ಯೋ ಅವಳು ಏನೋ ಮನೆಯಾಗ ಏನೋ ದೊಡ್ಡ ಇದು ಅನ್ನಂಗೆ ಬಂದವಳಲ್ಲ ನೋಡು. ಫ್ರೆಂಡ್ ಅಂತ ಕರ್ಕೊಂಬಂದವಳಂತೆ ಅವಳು ಋತು. ಅಯ್ಯಪ್ಪ ಇನ್ನೇನು ಸೀಮೆಗಿಲ್ಲದ ಫ್ರೆಂಡ್ ಅವಳು. ಫ್ರೆಂಡ್ ಸರಿಯಾಗಿ ಮಾಡ್ತಾಳೆ ತಾಡಿ ನೋಡುವಂತೆ. ನಿನಗೂ ಸಿಟ್ಟು ಬಂದೈತೆ ಆ ಋತು ಅಕ್ಕನ ಮೇಲೆ. ಮತ್ತೆ ನಮ್ಮ ಅಕ್ಕಗೆ ತೊಂದರೆ ಮಾಡ್ತಾರಂದ್ರೆ ನನಗೂ ಸಿಟ್ಟು ಬರೋಕ್ಕಿಲ್ಲ. ನಾನೇನೀಗ ಅವ್ರು ಎಂಥ ವಯಸ್ಸನ್ನ ದೊಡ್ಡವರಾಗಿದ್ರು ಮರ್ಯಾದೆ ಕೊಡಲ್ಲ. ನನಗೆ ಮರ್ಯಾದೆ ಕೊಟ್ರೆ ನಾನು ಮರ್ಯಾದೆ ಕೊಡ್ತೀನಿ ಅಷ್ಟೇ. ನನಗೆ ಏನೋ ತಂದ್ಲು ಮೊನ್ನೆ ಅವತ್ತು.
ಅಯ್ಯೋ ನೀನು ನಿಮ್ಗೇನಮ್ಮ ನಿಮಗೆ ಯಾರೋ ಸಂಪಳಿಸಿರುತ್ತಾರೆ, ಸಂಪಳಿಸಿರೋದ್ರಾಗೆ ನೀವೇನು ಆರಾಮಾಗಿರ್ತೀರಾ ಅಂತ ಏನೋ ಅಂತಾರೆ ಋತುವಕ್ಕ. ನಾನು ಅದಕ್ಕೆ ಹೇಳಿದೆ, ಯಾರೇ ಆಗಲಿ ಸಂಪಳಿಸಿರೋದನ್ನು ಉಳಿಸ್ಕೊಂಡು ಹೋಗೋಕ್ಕೆ ಯೋಗ್ಯತೆ ಬೇಕು. ಬರೀ ಸಂಪಳಿಸವ್ರೆ ಅಂತ ಅನ್ನೋದಲ್ಲ, ಅದನ್ನು ಸಂಪಳಿಸಿರೋದನ್ನು ಉಳಿಸ್ಕೊಂಡು ಹೋಗ್ಬೇಕು. ಅದು ಮನುಷ್ಯತ್ವ ಅನ್ನೋದು. ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಅಪ್ಪ, ನಮ್ಮಮ್ಮ ಯಾರೇ ಏನೇ ಸಂಪಳಿಸಿದ್ರು ಅದನ್ನ ನಾವು ಉಳಿಸ್ಕೊಂಡು ಹೋಗೋಂಥ ಬುದ್ಧಿವಂತಿಕೆ ಇರಬೇಕು. ಅವ್ರು ಮಾಡಿಟ್ಟವ್ರೆ ಅಂತ ದೌಲತ್ ಪಡೋದಕ್ಕಿಂತ ನಾವು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ಇರಬೇಕೆ ಹೊರತು ಮನಸ್ಸಲ್ಲಿ ಅದನ್ನ ನಾವು ಮಾಡಿಟ್ಟವ್ರೆ ಅಂತ ನಾವು ದೌಲತ್ ತೋರಿಸಲ್ಲ ಅಂತಂದೆ ನಾನು. ಅವ ಸುಮ್ಕಾತು ನೋಡು. ಸರಿಯಾಗಿ ಹೇಳಿದೆ ಮಂದಾರ, ಸರಿಯಾಗಿ ಹೇಳಿದೆ ಬಿಡು. ಮತ್ತೆ ಅವ್ರು ಮಾತಾಡಬಾರ್ದು ಇನ್ನೊಂದ್ಸತಿ ಹಂಗೆ ಹೇಳ್ಬಿಟ್ಟಿದ್ದೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಜಯಜ್ಜಿ ಯೋಚನೆ ಮಾಡ್ತಾ ಇತ್ತು, ಅವಳನ್ನ ಕರಿನ ಹೆಂಗಾದ್ರೂ ಮಾಡಿ ಮನೆಯಿಂದ ಓಡಿಸ್ಬೇಕಲ್ಲ ಅಂತ. ಅದಕ್ಕೆ ನಾನು ಒಂದೊಳ್ಳೆ ಐಡಿಯಾ ಕೊಟ್ಟೆ. ಇವಾಗ ಏನಾದರೂ ಮಾಡಿಬಿಟ್ಟು ಒಡವೆ ಮದುವೆಗೆ ಮಾಡಿಸಿರೋ ಒಡವೆ ಎಲ್ಲ ಕರಿಯಮ್ಮನ ಬ್ಯಾಗ್ ಒಳಗಡೆ ಹಾಕ್ಬಿಟ್ಟು ಅವಳು ಕಳ್ತನ ಮಾಡ್ಯಾಳೆ ಅಂತೇಳಿ ಕಳ್ತನದ ಆರೋಪ ಹೊರಿಸಿ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ನೋಡೋಣ ಹೆಂಗೆ ವರ್ಕೌಟ್ ಆಗುತ್ತೆ, ಹೆಂಗೆ ಮಾಡುತ್ತೆ ಅಂತ. ಅಜ್ಜಿ ಕಿವಿಗೆ ಹಾಕಣೈತೆ ಅಂತಂದರೆ ಯಾವತ್ತೂ ಬಿಡಲ್ಲ, ಮಾಡೇ ಮಾಡುತ್ತೆ. ಜಯಮ್ಮಜ್ಜಿ ಎಂಥದ್ದು ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಅವರು ಮನ್ಸಿಗೆ ಹಾಕೊಂಡವ್ರೆ ಅಂದರೆ ಮಾಡೇ ಮಾಡ್ತಾರೆ, ಬಿಡಲ್ಲ. ಸುಮ್ಮನಿದ್ರೆ ಸುಮ್ಮನೆ ಇರ್ತಾರೆ, ಸುಮ್ಮನೆ ಇಲ್ಲ ರುಚಿಗೆದ್ದು ಬಿಟ್ಟವ್ರೆ ಅಂದರೆ ಅದರ ಕಥೆಯೇ ಬೇರೆ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.